ರಾಜರಿಂದ ಸಿಪಾಯಿಯವರೆಗೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಳ್ಳೆ ಶಕ್ತಿ ಇರಬೇಕು. ಯಾವುದೇ ರೀತಿಯ ಕಷ್ಟ ಅವರಿಗೆ ಬರಬಾರದು. ಅವರಿಗೆ ಭಗವಂತನ ರಕ್ಷಾ ಕವಚ ಚೆನ್ನಾಗಿ ಇರಬೇಕು. ಆಧ್ಯಾತ್ಮಿಕವಾದ ರಕ್ಷಾ ಕವಚ ಚೆನ್ನಾಗಿ ಇರಬೇಕು. ಅವರಿಗೆ ವಿಜಯ ಆಗಬೇಕು. ದೇಶಕ್ಕೆ ವಿಜಯ ಆಗಬೇಕು. ನಮ್ಮ ಸನಾತನ ಧರ್ಮಕ್ಕೆ ವಿಜಯ ಆಗಬೇಕು. ಎಲ್ಲ ಭಾರತೀಯರಿಗೂ ಸುಭದ್ರತೆ ಇರಬೇಕು. ಈ ದಿಶೆಯಲ್ಲಿ ನಾವು ಮಾಡುವ ಪ್ರಯತ್ನವೂ ಬೇಕು. ನೀವೆಲ್ಲ ಟ್ಯಾಕ್ಸ್ ಕೊಡ್ತೀರಾ, ಅದರಿಂದ ದೇಶಕ್ಕೆ ಒಂದು ತರಹದ ಸೇವೆಯನ್ನು ಮಾಡ್ತೀರಾ. ಆ ರೀತಿಯಾಗಿ ದೇಶದಿಂದ ಆಗುವ ಕಾರ್ಯಗಳಿಗೆ ಒಂದು ರೀತಿಯ ಕರ ಕೊಡುವ ರೀತಿಯಲ್ಲಿ ನಿಮ್ಮ ಕರವನ್ನು ಮುಂದೆ ಚಾಚಿದ್ದೀರಿ, ಸಹಾಯ ಮಾಡಿದ್ದೀರಿ, ಮಾಡ್ತೀರಾ. ಅದರ ಜೊತೆಗೆ ಕರ ಕೊಡುವ ಮೂಲಕ ಮಾತ್ರ ಕರ ಚಾಚಬೇಡಿ, ನಿಮ್ಮ ಕರದಿಂದ ಜಪವನ್ನೂ ಮಾಡಿ. ಆ ರೀತಿಯಲ್ಲಿಯೂ ನಿಮ್ಮ ಕರವನ್ನು ಕೊಡಿ. ನಾಮಸ್ಮರಣೆ ಮಾಡಿ, ನರಸಿಂಹದೇವರ ಸ್ಮರಣೆ ಮಾಡಿ. ನರಸಿಂಹ ಜಯಂತಿ ಹತ್ತಿರ ಬಂದಿದೆ. ಈ ನರಸಿಂಹ ಮಾಸದೊಳಗೆ ನರಸಿಂಹದೇವರೇ ಸರ್ಕಾರಕ್ಕೆ ಆ ಪ್ರೇರಣೆಯನ್ನು ಕೊಟ್ಟಂತಿದೆ. ನನ್ನ ಮಾಸ ಇದು, ಕೆಲಸ ಚೆನ್ನಾಗಿ ಮಾಡುವಂತ. ಆ ದೃಷ್ಟಿಯಲ್ಲಿ ನರಸಿಂಹದೇವರ ನಾಮಸ್ಮರಣೆ, ನರಸಿಂಹದೇವರ ಸುಳಾದಿಯ ಪಾರಾಯಣ, ನರಸಿಂಹದೇವರ ಸ್ತೋತ್ರದ ಪಠಣ, ಗುರುಗಳಿಗೆ ಮಂತ್ರೋಪದೇಶ ಪಡೆದಂತಹ ಶುದ್ಧವಾದ ರೀತಿಯಲ್ಲಿ ನರಸಿಂಹ ಮಂತ್ರದ ಜಪ ಮಾಡುವ ಪರಿಜ್ಞಾನ ಇದ್ದವರು ನರಸಿಂಹ ಮಂತ್ರದ ಜಪ, ಕುಳಿತಾಗ ನಿಂತಾಗ ನರಸಿಂಹ 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 ಅಂತ ಹೇಳಿಕ್ಕಂತೂ ಯಾವ ನಿರ್ಬಂಧವೂ ಇಲ್ಲ. ಎಲ್ಲರೂ ಹೇಳಬಹುದು, ಅದಕ್ಕೆ ಕಷ್ಟವೂ ಏನಿಲ್ಲ.